ಬಾಡಿ ಮೆಜರ್ಮೆಂಟ್ ತಗೊಂಡು 4 ಬ್ಲೌಸ್ ಮಾಡೋದು ಹೇಳ್ಕೊಟ್ಟಿಲ್ಲ ಅಲ್ಲ, ಅದನ್ನ ಹೇಳ್ಕೊಟ್ಬಿಡ್ತೀನಿ. ಅದನ್ನ ಕ್ಲಿಯರ್ ಆದ್ಮೇಲೆ ಇದ್ರದ್ದು ಏನು ಡೌಟ್ ಇದೆಯೋ ಸ್ಟಿಚಿಂಗ್ದು ಅದನ್ನ ಮುಗಿಸ್ಬೇಡ. ಓಕೆನಾ? ಮೊನ್ನೆ ಕ್ಲಾಸ್ ಏನು ಪೆಂಡಿಂಗ್ ಇತ್ತೋ ಅದು ಮತ್ತೆ ಸ್ಟಿಚಿಂಗ್ ಎರಡು ಇವತ್ತು ಕ್ಲಿಯರ್ ಮಾಡಿಬಿಟ್ರೆ ಯಾವುದು ಪೆಂಡಿಂಗ್ ಇರಲ್ಲ. ಆಗಿರ್ಲಿಲ್ಲ ಅಲ್ಲ ಬಾಡಿ ಮೆಜರ್ಮೆಂಟ್ ಪ್ರಕಾರ, ಅಪ್ಪರ್ ಚೆಸ್ಟ್ ಪ್ರಕಾರ ಆಗಿರ್ಲಿಲ್ಲ ತಾನೆ? ಹಾಂ, ಅಪ್ಪರ್ ಚೆಸ್ಟ್ ಪ್ರಕಾರ ಮಾಡಿದ್ದೀನಾ? ಇಲ್ಲ ಅಲ್ವಾ, ಬಸ್ಟ್ ಮೆಥಡಲ್ಲಿ ತಾನೇ ಮಾಡಿರೋದು. ಕೇಳಿದ್ರಿ ತಾನೆ ಅಪ್ಪರ್ ಚೆಸ್ಟ್ ಮೆಥಡಲ್ಲಿ ಹಾಕಿಲ್ಲ ಅಂತ ಅಂದ್ಬಿಟ್ಟು, ಪೆಂಡಿಂಗ್ ಇದೆ ಅಲ್ವಾ? ಹಾಂ, ಅದನ್ನು ಮಾಡು. ಓಕೆನಾ? ಸೊ ಅದಕ್ಕೆಲ್ಲ ರೆಗ್ಯುಲರ್ ಆಗಿ ಏನೇನು ಮೆಷರ್ಮೆಂಟ್ ಬೇಕು ಅದೇ ಮೆಷರ್ಮೆಂಟು. ಓಕೆನಾ? ನೋಟ್ಸ್ ತೊಗೊಂಬಿಡಿ, ನೋಟ್ಸು ಪೆನ್ಸಿಲ್ ತೊಗೊಳ್ಳಿ, ಅಲ್ಲಲ್ಲೇ ಬರೀತಾ ಇರ್ತೀನಿ, ಅಲ್ಲಲ್ಲೇ ನೋಟ್ ಮಾಡ್ಕೊಳ್ಳಿ. $38 ಮೇಲಿದ್ದಾರೆ, 36 ಬಿಟ್ಟು 37, 38 ಇದ್ರೆ ಮಾತ್ರ ನೀವು 4th ಡಾಟ್ನ ಕೊಡಿ, ಇಲ್ಲ ಅಂದರೆ 3 ಡಾಟ್ ಬ್ಲೌಸೇ ಸಾಕಾಗುತ್ತೆ. ಓಕೆನಾ? ಸೊ ಹೆವಿ 3 ಅಥವಾ 4 ಅಂತ ಹಾಕಿದ್ದೀನಿ. ಇದಕ್ಕೆ ಏನೇನು ಬೇಕು ಮೆಷರ್ಮೆಂಟ್ಸು: ಬ್ಲೌಸ್ ಲೆಂತು, ಶೋಲ್ಡರು, ಆರ್ಮ್ ರೌಂಡು, ಅದಾದಮೇಲೆ ಬ್ಯಾಕ್ ಡೀಪು, ಅಪ್ಪರ್ ಚೆಸ್ಟು, ವೇಸ್ಟು. ಬ್ಯಾಕಿಗೆ ಇಷ್ಟ ಎಲ್ಲ ಬೇಕಾಗಿರೋದು. ಫಸ್ಟು ಥಿಯರಿ ಬರೀತೀನಿ. ಓಕೆನಾ? ಥಿಯರಿ ಆದಮೇಲೆ ನೀವು ನೋಟ್ಸ್ನ ಮಾಡ್ಕೊಂಬಿಡಿ ಅಲ್ಲೇನೆ. ಡ್ರಾಯಿಂಗ್ ಬೇಕಾಗಿಲ್ಲ ಅನ್ಕೋತೀನಿ, ಡ್ರಾಯಿಂಗ್ ಈಸಿ ಅನ್ಸುತ್ತೆ. ಥಿಯರಿ ಫಸ್ಟ್ ಬರೆಯೋಣ. ಓಕೆ? ಸೊ ಫಸ್ಟು ನಾವು ಬ್ಯಾಕ್ ನೆಕ್ನ ಡ್ರಾಫ್ಟಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಪಾರ್ಟಲ್ಲಿ ಫಸ್ಟ್ ತಗೋಬೇಕಾಗಿರೋದು ಇದರಲ್ಲಿ AHL ಬರುತ್ತೆ. ಏನು? AHL. AHLಗೆ ಫಾರ್ಮುಲಾ ನಾವು ಯೂಸ್ ಮಾಡೋವಂಥದ್ದು ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 6. ಓಕೆನಾ? ಅಪ್ಪರ್ ಚೆಸ್ಟ್ ಡಿವೈಡ್ ಬೈ 6. ಇದರಲ್ಲಿ ಏನಂತಂದರೆ ನೀವು ಪ್ಲಸ್ ½ ಇಂಚು ಆ್ಯಡ್ ಮಾಡಬಹುದು. ಯಾವಾಗ ಅಂದರೆ ಚೆಸ್ಟು ಒಂದು, ಇವಾಗ ನಂದು ನಿಮ್ಮದು ಇಬ್ಬರದ್ದು ಚೆಸ್ಟ್ ಸೇಮ್ ಇರುತ್ತೆ. ಓಕೆನಾ? ಬಟ್ ಆರ್ಮ್ ರೌಂಡ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ನಂಗೆ 16.5 ಇರುತ್ತೆ, ನಿಮ್ಗೆ 17 ಇರುತ್ತೆ. ಓಕೆನಾ? ಅದೇ ಸೇಮ್ ಬಾಡಿ ಮೆಷರ್ಮೆಂಟ್ ಇದ್ದು ಆರ್ಮ್ ರೌಂಡ್ ಚೇಂಜ್ ಇದ್ದಾಗ ನಾವು ಪ್ಲಸ್ ½ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲ ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ನಾವು ಫಸ್ಟ್ ಏನು ಮಾಡ್ತೀವಿ, ಆರ್ಮೋಲ್ನ ಡ್ರಾ ಮಾಡಿಬಿಟ್ಟು ಕಡಿಮೆ ಬಂತು ಅಂದರೆ ಕೆಳಗಡೆ ಅಥವಾ ಜಾಸ್ತಿ ಬಂತು ಅಂದರೆ ಮೇಲೆ ಶಿಫ್ಟ್ ಮಾಡ್ತೀವಲ್ವ, ಅದನ್ನು ಮಾಡ್ಕೊಬೋದು. ಸೊ ಈಗ ಫಸ್ಟು AHLನ ಏನು ಮಾಡ್ತಾ ಇದ್ದೀನಿ, ಅಪ್ಪರ್ ಚೆಸ್ಟ್ ಡಿವೈಡ್ ಬೈ 6. ನನ್ಗೆ ಅಪ್ಪರ್ ಚೆಸ್ಟ್ ಎಷ್ಟಿದೆಯಪ್ಪ? 34 ಡಿವೈಡ್ ಬೈ 6 ಎಷ್ಟಾಗುತ್ತೆ? 5.6 ಬರುತ್ತೆ. ಓಕೆನಾ? 5.6 ಬಂತು, ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಾದ್ಮೇಲೆ ಏನು ಗೊತ್ತಾ, ನಾವು ಶೋಲ್ಡರ್ ತಗೊಳ್ತೀವಿ. ಡೀಪ್ ನೆಕ್ಕಲ್ಲಿ ಯಾವಾಗಲೂ ಶೋಲ್ಡರ್ನ ನಾವು ಫುಲ್ ಶೋಲ್ಡರ್ ತಗೊಳ್ಳೋದಿಲ್ಲ, ಹೌದಾ? ಏನಾಗುತ್ತೆ, ಶೋಲ್ಡರು ಮೈನಸ್ ಆಗುತ್ತೆ. ಸೊ ಇದಕ್ಕೆ ನಾವು ಈ ಶೋಲ್ಡರ್ನ ಕನ್ಸಿಡರ್ ಮಾಡೋ ಹಂಗಿಲ್ಲ. ಏನು ನಮಗೆ AHL ಆನ್ಸರ್ ಬಂದಿರುತ್ತೋ ಅದರಲ್ಲಿ ½ ಇಂಚನ್ನ ಮೈನಸ್ ಮಾಡಬೇಕು. ಅರ್ಧ ಅಥವಾ ಮುಕ್ಕಾಲು, ಡೀಪು ಮತ್ತು ಬ್ರಾಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆ ಏನು ಬರುತ್ತೆ ಫಾರ್ಮುಲಾ, ಏನು AHL ಬಂದಿರುತ್ತೋ ಅದರಲ್ಲಿ ½ ಇಂಚನ್ನ ಮೈನಸ್ ಮಾಡ್ತೀವಿ. ಓಕೆನಾ? 5.6 ಇದೆ, ಅದರಲ್ಲಿ ½ ಇಂಚ್ ಮೈನಸ್ ಮಾಡಿದ್ರೆ ನನಗೆ 5.1 ಅಂತ ಬರುತ್ತೆ. ಇದನ್ನು 5 ಇಂಚ್ ಅಂತ ತೊಗೊಂಡ್ರು ಆಗುತ್ತೆ. ಓಕೆನಾ? ಸೊ ನನ್ನ ಅಪ್ಪರ್ ಚೆಸ್ಟ್ಗೆ ಎಷ್ಟು ಬರ್ತಾ ಇದೆ ಶೋಲ್ಡರು? 5.1 ಬರ್ತಾ ಇದೆ, ಹೌದಾ? ಸೊ 5.1 ಬಂದು ಶೋಲ್ಡರು. ರೆಗ್ಯುಲರ್ ಆಗಿ ನಾವು ಬೋಟ್ ನೆಕ್ಕು, ಕ್ಲೋಸ್ ನೆಕ್ಕಲ್ಲಿ ಯಾವುದು ಫಸ್ಟ್ ಮಾರ್ಕ್ ಮಾಡ್ತಾ ಇದ್ವಿ? ಶೋಲ್ಡರ್ನ ಮಾರ್ಕ್ ಮಾಡ್ತಾ ಇದ್ವಿ, ಹೌದಾ? ಸೊ ಡೀಪ್ ನೆಕ್ಕಲ್ಲಿ ಫಸ್ಟ್ ಮಾರ್ಕ್ ಮಾಡಬೇಕಾಗಿರೋದು AHL. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಮಾರ್ಕ್ ಮಾಡಬೇಕಾಗಿರೋದು ಅಪ್ಪರ್ ಚೆಸ್ಟ್. ಅಪ್ಪರ್ ಚೆಸ್ಟ್ ಮೆಥಡಲ್ಲೇ ನಾವು ಮಾಡ್ತಾ ಇರೋದು, ಅದರಿಂದಾಗಿ ಅಪ್ಪರ್ ಚೆಸ್ಟ್ದ ಆನ್ಸರ್ ಏನು ಬರುತ್ತೆ, ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 4 ಅಷ್ಟೇ. ಇದರಲ್ಲಿ ಯಾವುದು ಪ್ಲಸ್ಸು ಮೈನಸ್ ಮಾಡೋ ಹಂಗಿಲ್ಲ. ಪ್ಲಸ್ಸು ಮೈನಸ್ ಯಾವಾಗ ಮಾಡಬೇಕು ಅಂತ ಹೇಳ್ತೀನಿ. ತುಂಬ ಡೀಪ್ ಹೋದಾಗ ನಾವು ಮೈನಸ್ ಮಾಡಬೇಕಾಗತ್ತೆ. ಅದಾದಮೇಲೆ ವೇಸ್ಟ್ ಡಿವೈಡೆಡ್ ಬೈ 4. ಇಲ್ಲೂ ಅಷ್ಟೇ ಡಾಟ್ನ ಕೊಡಲೂಬಹುದು, ಸ್ಕಿಪ್ ಮಾಡಲೂಬಹುದು. ಡಾಟ್ ಯಾವಾಗ ಕೊಡ್ತೀವಿ? ಹಾಂ, ಕಡಿಮೆ ಇರುತ್ತೆ. ಪಟ್ಟಿನೇ ಬ್ಯಾಕ್ ಪಟ್ಟಿನೇ 5 ಇಂಚು 6 ಇಂಚೆಲ್ಲ ಇದ್ದಾಗ ನೀವು ಡಾಟ್ನ ಕೊಡಲೇಬೇಕು. ಡಾಟ್ ಕೊಡಲಿಲ್ಲ ಅಂದರೆ ಬಾಡಿ ಟೈಟ್ ಆಗುತ್ತೆ. ಜಾಸ್ತಿ ಡೀಪು ಬ್ರಾಡ್ ಹೋಗ್ತಾ ಇದ್ದಾರೆ ಅಂದರೆ ನೀವು ವೇಸ್ಟ್ ಡಿವೈಡ್ ಬೈ 4 ಮಾಡಿ, ಜೊತೆಗೆ ಇದರಲ್ಲಿ 1/4 ಇಂಚನ್ನ ಮೈನಸ್ ಮಾಡ್ಬೋದು. ಬ್ಲೌಸ್ ಲೆಂತೂ ಜಾಸ್ತಿ ಇರುತ್ತೆ, ಡೀಪು ಬ್ರಾಡ್ ಎರಡೂ ಜಾಸ್ತಿ ಇದ್ದಾಗ 1/4 ಇಂಚ್ ಮೈನಸ್ ಮಾಡ್ಬೋದು. ಇದೆಲ್ಲ ಬಂದು ನಾವು ಯಾವ ಥರ ಬ್ಲೌಸ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಇದು ಫಿಕ್ಸ್ಡ್ ಅಂತಂದರೆ ಫಿಕ್ಸ್ಡ್ ಇರಲ್ಲ. ಕೆಲವೊಬ್ಬರಿಗೆ 1/4 ಇಂಚ್ ಮೈನಸ್ ಮಾಡಿದ್ರೆ ತುಂಬ ಟೈಟ್ ಅನ್ಸ್ಬಿಡುತ್ತೆ, ಹಾಕಲ್ಲ ಅಂತಾರೆ. ಈಗ ನಾನು ಹಾಕಿರೋ ಬ್ಲೌಸ್ ಇವಾಗ ನಿಮ್ಗೆ ತೋರಿಸ್ಬೇಕು ಅಂತಾನೆ ಎಷ್ಟು ಟೈಟ್ ಆಗಿದೆ ಅಂದರೆ ನನ್ನ ಕೈ ಎತ್ತಿದ್ರೂ ನಂದು ವೇಸ್ಟ್ ರೌಂಡು ಲೂಸ್ ಆಗಿಲ್ಲ, ಎತ್ಕೊಳ್ಳಲ್ಲ. ಓಕೆನಾ? ಸೊ ನಾವು ಲೂಸ್ ಏನು ಇವಾಗ ವೇಸ್ಟ್ ಹತ್ರ ಲೂಸ್ ಬಿಡ್ತೀವೋ ಅದು ಬಂದು ನಮ್ಗೆ ನೆಕ್ ಹತ್ರ
ಇದಾಗುತ್ತೆ, ಇಲ್ಲಿ ಲೂಸ್ ಬರುತ್ತೆ. ಓಕೆನಾ, ಈ ಜಾಗದಲ್ಲಿ ಲೂಸ್ ಬರಬಾರ್ದು, ಬಾಡಿ ಲೂಸ್ ಆಗಬಾರ್ದು ಅಂದ್ರೆ ಸೊಂಟ ನಮ್ಮ ಬೇಸು ಟೈಟ್ ಆಗಿರ್ಬೇಕು. ಆ ಕಾರಣಕ್ಕೆ ಈ 1/4 ಇಂಚ್ನ ಮೈನಸ್ ಮಾಡ್ತೀವಿ. ಓಕೆನಾ, ಸೊ ಮೈನಸ್ ಬೇಡ ಅಂತಂದ್ರೆ ನೀವು ಹಂಗೆ ತಗೋಬಹುದು. ಹಂಗೆ ತಗೊಂಡು ಹಾಕಿ ನೋಡಿ, ಡೀಪ್ ನೆಕ್ಕಲ್ಲಿ ನಾವು ಏನೇ ಮಾಡಿದ್ರು ಕೊನೆಗೆ ಸೊಂಟ ಲೂಸ್ ಬಂದೇ ಬರುತ್ತೆ. ಹೌದು ತಾನೆ? ನಾವು 28 ಅಂತ ತಗೊಂಡಿರ್ತೀವಿ, ಚೆಕ್ ಮಾಡಿ ನೋಡಿ, ಸ್ಟಿಚ್ ಮಾಡೋ ಟೈಮಲ್ಲಿ ಒಂದು 1/4 ಇಂಚ್ ಜಾಸ್ತಿ ಬಂದಿರುತ್ತಾ, ಆಮೇಲೆ ಮತ್ತೆ ಸ್ಟಿಚ್ ಮಾಡ್ತೀವಾ. ಆ ಕಾರಣಕ್ಕೆ ಏನು ಮಾಡಿ, ಮೊದಲೇ 1/4 ಇಂಚ್ ಮೈನಸ್ ಮಾಡಿಬಿಟ್ಟು ಆಮೇಲೆ ಸ್ಟಿಚ್ ಮಾಡಿ ಕರೆಕ್ಟಾಗಿ ಬರುತ್ತೆ. ಸೊ ಬ್ಯಾಕಲ್ಲಿ ನಮ್ಗೆ ಆಲ್ಮೋಸ್ಟ್ ಇಷ್ಟೇ. ಇದಾದ್ಮೇಲೆ ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ತೀವಿ. ಹೌದಾ, ಬ್ಯಾಕ್ ಡೀಪ್ ನನಗೆ 10.5 ಇದೆ, 10.5. ಇಲ್ಲಿ ನಿಮ್ಮ ಮೆಷರ್ಮೆಂಟ್ ಹಾಕೋಬೇಕು. ಮತ್ತೆ ನಿಮ್ದು ಸೇಮ್ ಇದೆ ಅಂದ್ಬಿಟ್ಟು ಹಾಗೆ ಮಾಡಕ್ಕೆ ಹೋಗ್ಬೇಡಿ, ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹಾಕೊಳ್ಳಿ. ನಿಮ್ದು 34, ಅವ್ರದ್ದು 34, ನಂದು 34. ಸೊ ಹಂಗಂದ್ಬಿಟ್ಟು ಸೇಮ್ ಇದು ಮಾಡಕ್ಕೆ ಹೋಗ್ಬೇಡಿ. ನಿಮ್ದು ಏನಿದೆಯೋ ಅದನ್ನು ಮಾಡ್ಕೊಳ್ಳಿ, ಆಮೇಲೆ ಸೊಂಟ ಏನಿದೆಯೋ ಅದನ್ನು ತೊಗೊಂಡು ಮೈನಸ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇ ಇರೋದು ಬ್ಯಾಕಲ್ಲಿ. ಇದನ್ನ ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ, ಬರ್ಕೊಂಬಿಡಿ ನೋಟ್ಸ್ ಬೇಗ ಬೇಗ. ಡ್ರಾಯಿಂಗ್ ಮಾಡೋದು ಹೇಳಿ. ಫಸ್ಟ್ ಏನು ಮಾಡ್ತೀವಿ, ಮೇಲೆ ಒಂದು ಲೈನ್ ಹಾಕ್ತೀವಿ, ಇಲ್ಲಿ ಒಂದು ಲೈನ್ ಹಾಕ್ತೀವಿ. ಇದು ವಿತ್ ಸೀಮ್ ಅಲೋನ್ಸೇ ಮಾಡ್ತಾ ಇರೋದು. ನಾವು ಎಕ್ಸ್ಟ್ರಾ ಮತ್ತೆ ಸೀಮ್ ಅಲೋನ್ಸ್ ಯಾವುದು ಬಿಡಲ್ಲ, ಬರೀ ಸೈಡಲ್ಲಿ ಮತ್ತೆ ಮೇಲೆ ಕೆಳಗಡೆ ಅಷ್ಟೇ ಬಿಡ್ತೀವಿ. ಓಕೆನಾ, ಸೊ ಫಸ್ಟ್ ಬ್ಲೌಸ್ ಲೆಂತ್ ಇದೆಯಾ, ಎಷ್ಟಿದೆ ಬ್ಲೌಸ್ ಲೆಂತ್? ನನಗೆ 14 ಇದೆ, +1 ಎಷ್ಟು? 15. ಸೊ ಮೇಲಿಂದ ಕೆಳಗಡೆವರೆಗೂ 15ನ ಮಾರ್ಕ್ ಮಾಡ್ಕೊಬೇಕು. ವಿತ್ ಸೀಮ್ ಅಲೋನ್ಸ್ ಇದೆ, ಎಕ್ಸ್ಟ್ರಾ ಮತ್ತೆ ಯಾವುದೇ ಥರ ಬಿಡಲ್ಲ. ಇಲ್ಲೂ ಅರ್ಧ ಇಂಚ್ ಇರುತ್ತೆ, ಇಲ್ಲೂ ಅರ್ಧ ಇಂಚ್ ಇರುತ್ತೆ, ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು. ಇದಾದ್ಮೇಲೆ ನೆಕ್ಸ್ಟ್ ಏನಿದೆ ಫಾರ್ಮುಲಾದಲ್ಲಿ? AHL ಫಾರ್ಮುಲಾ ಏನು ಹೇಳಿದೀನಿ? ಅಪ್ಪರ್ ಚೆಸ್ಟ್ ಡಿವೈಡ್ ಬೈ 6, 5.6. 5.6ನ ನಾನು ಫಸ್ಟ್ ಲೈನಿಂದಾನೇ ತಗೊಂತೀನಿ. ನಾನು ಆಗ್ಲೇ ಹೇಳ್ದೆ ಗೊತ್ತಾ, ಇನ್ ಕೇಸ್ ಸೇಮ್ ಬಾಡಿ ಮೆಷರ್ಮೆಂಟ್ ಇದ್ದು ಅವ್ರಿಗೆ ಆರ್ಮ್ ರೌಂಡ್ ಜಾಸ್ತಿ ಇದ್ರೆ ಇಲ್ಲಿ ಕೆಳಗಡೆನಾದ್ರೂ ಬಂದು ತಗೋಬಹುದು, ಅಥವಾ ಅರ್ಧ ಇಂಚು ಮೊದಲೇ ಸೇರಿಸ್ಬೋದು. ನನಗೆ ಇವಾಗ ಎಷ್ಟು ಬರುತ್ತೆ? 5.6 ಬರುತ್ತಲ್ವಾ ನನ್ನ ಬಾಡಿ ಮೆಷರ್ಮೆಂಟ್ಗೆ. ಅದನ್ನ ಫಸ್ಟ್ ಲೈನಿಂದಾನೇ ನಾನು ಮಾರ್ಕ್ ಮಾಡ್ಕೊತೀನಿ, 5.6. ಅರ್ಥ ಆಯ್ತಾ? ಸೊ ಇನ್ ಕೇಸ್ ನಿಮ್ಗೆ 17 ಇಂಚ್ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕು ಅಂದ್ರೆ ಏನು ಮಾಡಬೇಕು? ಈಗ 5.6 ಇರೋದನ್ನ ನೀವು 6 ಇಂಚ್ ಅಂತ ತಗೋಬಹುದು, ಕಂಕ್ಳು ಸುತ್ತಳತೆ ಜಾಸ್ತಿ ಇದೆ ಅಂದ್ರೆ. ಇಲ್ಲ ಸೇಮ್ ಇದೆ ಅಂದ್ರೆ ಇಷ್ಟೇ ಸಾಕಾಗತ್ತೆ. ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಏನಿದೆ? ಶೋಲ್ಡರ್ ಏನಿದೆ? ಶೋಲ್ಡರ್ಗೆ ಏನು ಫಾರ್ಮುಲಾ? ಏನು ಇಲ್ಲಿ 5.6 AHL ಆನ್ಸರ್ ಬಂದಿರುತ್ತೋ ಅದರಲ್ಲಿ ಅರ್ಧ ಇಂಚ್ ಮೈನಸ್ ಮಾಡಬೇಕು. ನನಗೆ ಎಷ್ಟು ಬರುತ್ತೆ? 5.1 ಅಥವಾ 5 ಇಂಚ್ ಅಂತ ಬರುತ್ತೆ. ಓಕೆನಾ, ಇದಾದ್ಮೇಲೆ ಈ AHL ಲೈನಲ್ಲಿ ಏನು ಮಾಡಬೇಕು? ಇಲ್ಲಿ 5 ಇಂಚ್ ಇದೆಯಾ, ಇಲ್ಲಿ ಬರ್ತಾ ಇದ್ದಂಗೆ ಆ 5 ಇಂಚ್ಗೆ ಅರ್ಧ ಇಂಚ್ನ ಸೇರಿಸ್ಕೊಳ್ಳಿ. ಇಲ್ಲಿ 5 ಇದೆ ಅಂದ್ರೆ ಇಲ್ಲಿ 5.5 ಮಾರ್ಕ್ ಮಾಡಿ ಹಿಂಗೆ ಸ್ಲ್ಯಾಂಟ್ ಆಗಿ ಒಂದು ಲೈನ್ನ ಹಾಕಬೇಕು. ಅರ್ಥ ಆಗ್ತಿದ್ಯಾ? ನೀವು ಯಾರಿಗೆ ತಗೊಳ್ಳಿ, ಇಲ್ಲಿ ಏನು ಶೋಲ್ಡರ್ ಇರುತ್ತೋ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಬೇಕು. ಡೈರೆಕ್ಟಾಗಿ ನೀವು AHL ಬಂದಿದ್ದೆ ಅದಕ್ಕೆ ಅರ್ಧ ಇಂಚ್ ಸೇರಿಸಿದ್ರೆ ಏನಾಗುತ್ತೆ? ಶೋಲ್ಡರು ದೊಡ್ಡದಾಗುತ್ತೆ. ಡೀಪ್ ನೆಕ್ಕಲ್ಲಿ ಎಷ್ಟು ನೀವು ಶೋಲ್ಡರ್ ಕಡಿಮೆ ತಗೊಂತಿರೋ, ನೆಕ್ ಬಿಡ್ತು ಮೇಲ್ಗಡೆ ಕಡಿಮೆ ತಗೊಂತಿರೋ ಅಷ್ಟು ಬ್ಲೌಸ್ ನೀಟಾಗಿ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ, ಬ್ಲೌಸ್ ಬೀಳಲ್ಲ. ಓಕೆನಾ, ಇಲ್ಲಿ ಎಷ್ಟು ತಗೊಂಡಿದ್ದೀನಿ? 5.5. ABL ಅಂತನಾದ್ರೂ ತಗೋಬಹುದು ನೀವು, ಅಕ್ರಾಸ್ ಬ್ಯಾಕ್ ಲೈನ್ ಅಂತ ಬರುತ್ತಲ್ಲ ಅದಾದ್ರೂ ತಗೋಬಹುದು. ಇದಾದ್ಮೇಲೆ ನೆಕ್ಸ್ಟ್ ಏನಿದೆ? ಅಪ್ಪರ್ ಚೆಸ್ಟ್ ಫಾರ್ಮುಲಾ ಏನು ಹಾಕಿದೀನಿ? ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 4. ನನಗೆ 34 ಇದೆ, ಅದನ್ನ 4 ಭಾಗ ಮಾಡಿದ್ರೆ 8.5 ಬರುತ್ತೆ. ಹೌದಾ? ಸೊ 8.5ನ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. 8.5 ಮಾರ್ಕ್ ಮಾಡಾದ್ಮೇಲೆ ನೀವು 1.5 ಇಂಚು ಸೀಮ್ ಅಲೈನ್ಸ್ ಅಲ್ಲೇ ಮಾರ್ಕ್ ಮಾಡ್ಕೊಂಬಿಡಿ. 8.5, 1.5. ಇದಾದ್ಮೇಲೆ ನೆಕ್ಸ್ಟ್ ವೇಸ್ಟ್ ಲೈನಲ್ಲಿ ಫಾರ್ಮುಲಾನು ವೇಸ್ಟ್ ಡಿವೈಡೆಡ್ ಬೈ 4. ನನಗೆ ಸೊಂಟ 28 ಇದೆ, ಅದನ್ನ 4 ಭಾಗ ಮಾಡಿದ್ರೆ 7 ಇಂಚ್ ಬರುತ್ತೆ, 7 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ, ಈ 8.5 ಮತ್ತೆ 7 ಇದೆರಡನ್ನು ಸೇರಿಸಿ ಒಂದು ಲೈನ್ನ ಕನೆಕ್ಟ್ ಮಾಡಿ ಮತ್ತೆ ಇಲ್ಲಿ 1.5 ಇಂಚು ಇಲ್ಲಿಂದ ಇಲ್ಲಿಗೆ ಸೇರಿಸಿ. ಆಯ್ತಾ? ಡೀಪ್ ನೆಕ್ಕು ತುಂಬಾ ಈಸಿ, ಹೌದಲ್ವಾ? ಜಾಸ್ತಿ ಫಾರ್ಮುಲಾ ಬರಲ್ಲ ನಿಮಗೆ. ನೀವು ಬೇರೆ ಮೆಥಡಲ್ಲಿ ಮಾಡ್ತೀನಿ ಮತ್ತೆ ಕ್ಲೋಸ್ ನೆಕ್ ಯೂಶಲಿ ಯಾವುದೇ ಬ್ಲೌಸ್ ಮಾಡಿದ್ರು ಬ್ಯಾಕಲ್ಲಿ ಕಡಿಮೆ ತಾನೇ ಬರುತ್ತೆ ಫಾರ್ಮುಲಾಸು. ಇಲ್ಲಿ ಅಪ್ಪರ್ ಚೆಸ್ಟ್ ಅಥವಾ ಬಸ್ಟ್ ಹಾಕ್ತೀರಾ, ಇಲ್ಲಿ ವೇಸ್ಟ್ ಹಾಕ್ತೀರಾ, ಶೋಲ್ಡರು, ಆರ್ಮ್ ರೌಂಡ್, ಇಷ್ಟೇ. ಇದಾದ್ಮೇಲೆ ಆರ್ಮ್ ರೌಂಡ್ ಒಂದು ಶೇಪ್ ಹಾಕ್ತೀವಿ, ಹಾಕಿದ್ಮೇಲೆ ಚೆಕ್ ಮಾಡ್ತೀವಿ. ಚೆಕ್ ಮಾಡೋದು ಎಲ್ಲಿ ಚೆಕ್ ಮಾಡ್ತೀವಿ? ಅರ್ಧ ಇಂಚ್ ಒಳಗಡೆ. ಹೌದಾ? ಇಲ್ಲಿ ಶೋಲ್ಡರ್ದು ಸ್ಟಿಚಿಂಗ್ ಮಾಡ್ತೀವಲ್ವ ಅದನ್ನ ಬಿಟ್ಬಿಡಿ. ಅದೇ ತರ ಇಲ್ಲಿ ಸೈಡ್ 1.5 ಬಿಟ್ಬಿಟ್ಟು ಅರ್ಧ ಇಂಚ್ ಒಳಗಡೆ ಬಂದು ನಿಮ್ಗೆ ಏನ್ ಬರುತ್ತೋ ಆರ್ಮ್ ರೌಂಡ್ ಅದಷ್ಟೇ ಬರ್ತಿದ್ಯಾ ಅಂತ ನೋಡ್ಕೊಳ್ಳಿ. ನನಗೆ 8.25 ಬರಬೇಕು, ಬರುತ್ತೆ ಈ ಮೆಥಡಲ್ಲಿ, ಯಾಕಂದ್ರೆ ನಾನು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಂಗೆ ಗೊತ್ತಿದೆ. ಅದೇ 17.5 ಇದ್ದಾಗ ಏನಾಗುತ್ತೆ, ಅವ್ರಿಗೆ ಅರ್ಧ ಇಂಚು ಕೆಳಗಡೆ ಬರಬೇಕಾಗತ್ತೆ. ಓಕೆನಾ? ಸೊ ಅರ್ಧ ಇಂಚ್ ಕೆಳಗಡೆ ಬಂದು ಅವರಿಗೆ ನೀವು ಇದನ್ನ ಆರ್ಮ್ ರೌಂಡ್ನ ಡ್ರಾ ಮಾಡಬೇಕು. ಗೊತ್ತಾಯ್ತಾ ಇದು?
ಇನ್ ಕೇಸ್ ನೀವು ಡಾಟ್ ಏನಾದ್ರು ಆಡ್ ಮಾಡಿದ್ರಾ, ಈ ಪಟ್ಟಿ ದೊಡ್ಡದಾಗಿ ಬಂದಿದೆ ಅಂದ್ರೆ ಇಲ್ಲಿ ಡಾಟ್ ಇಡಿ. 1 ಇಂಚ್ ಆದ್ರೂ ಕೊಡ್ಬೋದು, ಮುಕ್ಕಾಲಾದ್ರೂ ಕೊಡ್ಬಹುದು. ಇನ್ ಕೇಸ್ ಇವಾಗ ನನಗೆ 7 ಇಂಚ್ ಅಂತ ಬರ್ತಾ ಇದೆ, ನಾನು 6 ಮುಕ್ಕಾಲು ತಗೊಂಡ್ರು ಬ್ಲೌಸು ಟೈಟ್ ಆಗಿ ಕೂರುತ್ತೆ. ಇಲ್ಲಿ ಟೈಟ್ ಆಗಿ ಕೂತ್ರೆ ನೆಕ್ ಹತ್ರ ಲೂಸ್ ಬರಲ್ಲ. ನಾವ್ ಇಲ್ಲಿ ಲೂಸ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಗೊತ್ತಾ, ಇಲ್ಲಿ ಕತ್ತತ್ರ ಎತ್ಕೊಂತಾ ಇದೆ, ಕತ್ತತ್ರ ಲೂಸ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಇಲ್ಲಿ ಲೂಸ್ ಬರಕ್ ಕಾರಣ ಇಲ್ಲಿ ಲೂಸು. ಈ ಲೂಸ್ ನ ಬರ್ದಿರೋ ತರ ನೋಡ್ಕೊಂಡ್ರೆ ಇಲ್ಲಿ ಟೈಟ್ ಆಗಿ ಕುತ್ಕೊಳ್ಳುತ್ತೆ. ಇದಾದ್ಮೇಲೆ ಏನ ಮಾರ್ಕ್ ಮಾಡ್ಕೊಂತೀವಿ, ರೆಡಿ ಶೋಲ್ಡರ್ ಎಷ್ಟು ಬೇಕು. ಈಗ ನನ್ಗೆ 2 ಇಂಚ್ ರೆಡಿ ಶೋಲ್ಡರ್ ಬೇಕು ಅಂದ್ರೆ ಎಷ್ಟು ಮಾರ್ಕ್ ಮಾಡ್ಬೇಕು, ಎಷ್ಟು ಸೇರಿಸ್ಬೇಕು? ಹಾ, 2 ಮುಕ್ಕಾಲು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಇಲ್ಲಿಂದಾನೆ 2 ಮುಕ್ಕಾಲ್ನ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ ಬಿಡ್ತ್ ಏನಿದೆ ನೋಡ್ಕೊಳ್ಳಿ. ನೆಕ್ ಡೀಪ್ ನನಗೆ 10.5 ಇದೆ ಅಂದ್ರೆ ಅಲ್ಲಿ ಒಂದು ಲೈನ್ ಹಾಕಿ, ಈ ಜಾಗದಲ್ಲೇ ಮೇನ್ ಆಗಿ ನಾವು ಎಷ್ಟು ಬ್ರಾಡ್ ಬೇಕು ಹಿಂದೆ ಕೊಡ್ಬೋದು. ಮೇಲೆ ನೀವು ಎಷ್ಟಾದ್ರೂ ಕಡಿಮೆ ಮಾಡಿ, ಬಟ್ ಕೆಳಗಡೆ ಕಡಿಮೆ ಮಾಡಕ್ ಹೋಗ್ಬೇಡಿ. ಮಿನಿಮಮ್ 3 ಇಂಚ್ ಇರಲೇಬೇಕು. ಕೆಲವೊಬ್ರು ಕೇಳ್ತಾರೆ 2.5 ಇಂಚ್ ಸಾಕು, 5 ಇಂಚ್ ಸಾಕು ಅಂತ ಅಂದ್ಬಿಟ್ಟು. ಆ 5 ಇಂಚ್ ಹಾಕಿದಾಗ ಹಿಂಗೆ ಹೋಗುತ್ತೆ, ವಿ ತರ ಹೋಗ್ಬಿಡುತ್ತೆ. ಹೌದಾ? ಯು ನೆಕ್ ಅಥವಾ ರೌಂಡ್ ನೆಕ್ ಬೇಕು ಅಂದ್ರೆ 3.5 ಕೊಡಿ. ಇದು ಹಿಂಗೆ ಈ ರೀತಿ ಶೇಪ್ ಹೋದ್ರೆ ನಿಮ್ಗೆ ಇದು ಆಟೋಮೆಟಿಕ್ ಆಗಿ ಹೋಗಿ ಕುತ್ಕೊಳ್ಳುತ್ತೆ. ನಮ್ ಕತ್ತಿನಾಗ್ಲಿಕ್ಕೆ ಅಗಲವಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ ಬ್ರಾಡ್ನೆಸ್ ಕೊಡಬೇಕು, ಸರಿನಾ? ಸೊ ಇನ್ ಕೇಸ್ ಕೆಲವೊಬ್ರು ಕೇಳ್ತಾರೆ 6 ಇಂಚ್ ಬೇಕು, 7 ಇಂಚು, ಅದ್ರ ಪ್ರಕಾರ ನಾವು ಹಾಕಿ ಶೇಪ್ನ ಈ ಜಾಗದಲ್ಲಿ ಕೊಡ್ಬೇಕು. ಇಲ್ಲಿ ಕೊಡಂಗಿಲ್ಲ, ಇಲ್ಲಿ ಮೇಲ್ಗಡೆ ಅಗಲ ಆಗತ್ತೆ, ಇಲ್ಲಿ ಬಂದು ಹಿಂಗ್ ಹೋಗುತ್ತೆ. ಇವ್ನೆಕ್ ಕೊಡ್ಬೇಕಾದ್ರೆ ಈ ತರ ಕೊಡಿ. ಅದಾದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು, 1/4 ಇಂಚು 90 ಡಿಗ್ರಿ ಹೇಳಿದಿರಲ್ಲ, ಆ 90 ಡಿಗ್ರಿನಾದ್ರೂ ಮಾಡಿ. ಇಲ್ಲಾಂದ್ರೆ 1/4 ಇಂಚ್ನ ಹಿಂಗೆ ಸ್ಲ್ಯಾಂಟ್ ಆಗಿ ಕನೆಕ್ಟ್ ಮಾಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಹಿಂಗೆ. ಓಕೆನಾ? ಈ ತರ ಕನೆಕ್ಟ್ ಮಾಡಿ ಕಟ್ ಮಾಡಿದ್ರು ನಿಮ್ಗೆ ಈ ಜಾಗದಲ್ಲಿ ನೆಕ್ ಲೂಸ್ ಆಗಲ್ಲ, ಟೈಟ್ ಆಗಿ ಕೂತ್ಕೊಳ್ಳುತ್ತೆ. ಆಯ್ತಾ? ಇಲ್ಲಿ ಅಂದ್ರೆ ಅಗಲ ಬ್ರಾಡ್ ಹೋಗ್ತಾ ಇದ್ದಂಗೆ ಈ ಜಾಗದಲ್ಲೂ ಕೂಡ ನೀವು 8.5 ಇರೋದನ್ನ 8.25 ಕೂಡ ತಗೋಬಹುದು. ಬೆನ್ನ ಅಗಲ ಹೋಗ್ತಾ ಇದ್ದಂಗೆ ನಮ್ಗೆ ಇಲ್ಲಿ ಬಂದ್ಬಿಡುತ್ತೆ, ಸೈಡಿಗೆ ಬರುತ್ತೆ. ಹೌದಾ? ಸೈಡಿಗೆ ಲೂಸ್ ಹೋಗುತ್ತೆ. ಆ ಲೂಸ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಮೊದಲೇ ಮಾಡಬೇಕು. ಈಗ ಯಾವ ಬಾಡಿ ಮೆಜರ್ಮೆಂಟ್ಗಾದ್ರೂ ಮಾಡಿ, ಆದರೆ ಡೀಪ್ನ ನೋಡ್ಕೋಬೇಕು. ಡೀಪು ಮತ್ತು ಬ್ರಾಡ್ ಎಷ್ಟು ಬೇಕು ಅಂತ ಚೆಕ್ ಮಾಡಬೇಕಾಗತ್ತೆ. ಇದರಲ್ಲಿ ಏನಾರ ಡೌಟ್ ಇದೆಯಾ? ಏನಿಲ್ಲ ಅಲ್ಲ? ಈಸಿ ಇದೆ. ಈಸಿ ಇದೆಯಾ? ಕಷ್ಟ ಅಂತ ಅನ್ಕೊಂತಿದ್ರಿ. ಎಲ್ಲದಕ್ಕಿಂತ ಈಸಿ ಬಾಡಿ ಮೆಜರ್ಮೆಂಟ್ ತೊಗೊಂಡು ಮಾಡೋದೇ ತುಂಬ ಈಸಿ. ಹೌದಾ? ಅಳತೆ ಬ್ಲೌಸ್ ತೊಗೊಂಡು ಮಾಡ್ತೀವಿ ಅಂತಂದರೆ ನಮ್ಗೆ ಅದರಲ್ಲಿ ಕೆಲವೊಂದ್ಸಲ ಜಾಸ್ತಿನಾದರೂ ಬರೋದು, ಅಥವಾ ನಾವು ಇಟ್ಕೋಬೇಕಾದ್ರೆ ಅಳತೆ ತಪ್ಪಾಗಿ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಹೌದಲ್ವಾ? ಸೊ ಅದನ್ನ ನೀಟಾಗಿ ಐರನ್ ಮಾಡಿಲ್ಲ ಅಂತಂದ್ರೆ ಅಲ್ಲಲ್ಲೇ ರಿಂಕಲ್ಸ್ ಇರುತ್ತೆ. ಅದರಿಂದ ಕಡಿಮೆನೂ ತೊಗೋಬೋದು, ಜಾಸ್ತಿನೂ ತೊಗೋಬೋದು. ಇದ್ರ ಪ್ರಕಾರ ಮಾಡಿದ್ರೆ ನಿಮ್ಗೆ ಏನು ಮಿಸ್ಟೇಕ್ಸ್ ಬರಲ್ಲ. ಓಕೆನಾ? ಬಂದರೆ ಅದೇ ಸೊಂಟ ಮಾತ್ರ ಲೂಸ್ ಬರುತ್ತೆ. ಈಗಲೂ ಕೂಡ ನಾನು ಏನಾದರೂ ಇನ್ ಕೇಸ್ ಮಾಡಿದ್ರೆ ಸೊಂಟ ಲೂಸ್ ಬರುತ್ತೆ. ಸ್ಟಿಚಿಂಗಲ್ಲ 1 ಲೈನ್ 2 ಲೈನ್ ಬಿಡ್ತೀವಲ್ವಾ, ಆ ಕಡೆ ಎಕ್ಸಾಕ್ಟ್ 1.5ಗೆ ಸ್ಟಿಚ್ ಮಾಡಿರಲ್ಲ, ಅವಾಗ ಲೂಸ್ ಆಗುತ್ತೆ ಅಷ್ಟೇ. ಆಮೇಲೆ ಅದು ಬೇಕಾದ್ರೆ ಟಕ್ ಮಾಡ್ಕೋಬೋದು. ಅರ್ಥ ಆಯ್ತಾ? ರಬ್ ಮಾಡ್ಲಾ ಇದನ್ನ? ಡ್ರಾಯಿಂಗ್ ಫಟಾಫಟ್ ಅಂತ ಮಾಡಿ. ಹಾಂ, ಬೇಕಾ ಇದು? ಬೇಕಾ? ಮುಗೀತಲ್ಲ? ಸೊ ಫ್ರಂಟ್ ಅದು ಫಸ್ಟು ಥಿಯರಿ. ಫ್ರಂಟ್ ಥಿಯರಿನಲ್ಲಿ ಫಸ್ಟು ಇದಕ್ಕೆ ನಾವು ಶೋಲ್ಡರ್ನ ತೊಗೊಳ್ತೀವಿ. ಡೈರೆಕ್ಟಾಗಿ ಶೋಲ್ಡರ್ನ ತೊಗೋಬೋದು. ಬ್ಯಾಕ್ ಶೋಲ್ಡರ್ ಎಷ್ಟು ತೊಗೊಂಡಿದ್ವು ಸೇಮ್ ಶೋಲ್ಡರ್ನ ಇದರಲ್ಲಿ ತೊಗೋಬೋದು. ಬ್ಯಾಕಲ್ಲಿ ಶೋಲ್ಡರ್ ಎಷ್ಟಿತ್ತು? ಬ್ಯಾಕ್ ಶೋಲ್ಡರ್ ಎಷ್ಟಿತ್ತು? ಫಾರ್ಮುಲಾ ಪ್ರಕಾರ ಎಷ್ಟು ತೊಗೊಂಡಿದ್ವಿ? ಅಪ್ಪರ್ ಚೆಸ್ಟ್ /6 ಮಾಡಿ -1/2 ಇಂಚ್ ಮಾಡಿದ್ವಾ? 5 ಇಂಚ್ ತೊಗೊಂಡಿದ್ವಲ್ಲ, 5 ತೊಗೋಬೋದು, ಅಥವಾ 1/4 ಇಂಚ್ ಜಾಸ್ತಿನೂ ಮಾಡ್ಕೋಬೋದು. ಓಕೆನಾ? ಯಾಕಂದರೆ ಬ್ಯಾಕಲ್ಲಿ ತುಂಬ ಡೀಪ್ ಇರುತ್ತೆ, ನಮಗೆ ಬ್ರಾಡಾಗಿ ಹೋಗಿ ಕುತ್ಕೊಳ್ಳುತ್ತೆ. ಫ್ರಂಟಲ್ಲಿ ಡೀಪ್ ಕಡಿಮೆ ಇರೋದ್ರಿಂದ 5 ಇಂಚ್ ಆದರೂ ತೊಗೊಳ್ಳಿ, ಅಥವಾ ಅದಕ್ಕೆ 1/4 ಇಂಚ್ ಸೇರಿಸಿ 5/4 ಆದರೂ ತೊಗೋಬೋದು. ಓಕೆನಾ? ಶೋಲ್ಡರ್ಗೆ ಏನು ಮಾಡಿದ್ದೀನಿ, ಬ್ಯಾಕ್ ಶೋಲ್ಡರ್ ಏನಿದೆಯೋ ಅದನ್ನು ತೊಗೊಂಡಿದ್ದೀನಿ. ಇದಾದಮೇಲೆ AHL ಹಾರ್ಮೋನ್ ಲೆಂತ್ಗೆ ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ಅಪ್ಪರ್ ಚೆಸ್ಟ್ /6ನೇ ಯೂಸ್ ಮಾಡಿ. ಇನ್ ಕೇಸ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ 6 + ½ ಇಂಚ್ ಅಂತ ಮಾಡಿನೂ ಮಾಡಬಹುದು. ಇನ್ ಕೇಸ್ ನಿಮಗೆ ಬರ್ತಾ ಇಲ್ಲ ಆರ್ಮ್ ರೌಂಡು, ನಿಮಗೆ ಚೆಸ್ಟು ಬಸ್ಟ್ ಎಲ್ಲ ಸರಿ ಇದೆ, ಆರ್ಮ್ ರೌಂಡ್ ಜಾಸ್ತಿ ಇದೆ ಅಂದಾಗ ½ ಇಂಚ್ನ ಸೇರಿಸ್ಕೊಂಡು ಕೆಳಗಡೆ ಬನ್ನಿ. ಕೆಳಗಡೆ ಬರೋದು ಮೇಲೆ ಹೋಗೋದು ಫಿಕ್ಸ್ಡ್ ಅಲ್ಲ, ನಮಗೆ ಕರೆಕ್ಟಾಗಿ ಬರಬೇಕು ಆರ್ಮ್ ರೌಂಡ್ ಅಷ್ಟೇ. ಓಕೆನಾ? ½ ಇಂಚು. ಇದಾದಮೇಲೆ ಬರೋವಂಥದ್ದು ಅಪ್ಪರ್ ಚೆಸ್ಟಲ್ಲಿ ಅಪ್ಪರ್ ಚೆಸ್ಟ್ ಹಾಕ್ತೀವಿ, ಬಸ್ಟಲ್ಲಿ ಬಸ್ಟೇ ಹಾಕ್ತೀವಿ. ಓಕೆನಾ? ಇದಕ್ಕೆ ಮುಂಚೆ ಬಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಬೋಣ. ಲೆಂತ್ ವೈಸಲ್ಲಿ ಫ್ರಂಟ್ ಡೀಪ್ ಮಾರ್ಕ್ ಮಾಡೋಣ.
ಫ್ರಂಟ್ ಡೀಪು 6.5 ಅಥವಾ 7 ಎಷ್ಟಾದರೂ ತೊಗೋಬೋದು, ಅಥವಾ 7.5 8 ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇದಾದಮೇಲೆ ಬಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡಿ. ಬಸ್ಟ್ ಪಾಯಿಂಟು ನನಗೆ 10 ಇದೆ, 10 ಅಂತ ತೊಗೊತೀನಿ. ಇದಾದಮೇಲೆ ಚೆಸ್ಟ್ ಲೆಂತ್, ನಾವಿದು ವಿತ್ ಸೀಮ್ ಅಲೈನ್ಸ್ತಾನೆ ಮಾಡ್ತಾ ಇದ್ದೀವಿ. ಮೇಲ್ಗಡೆ ಮೊದಲೇ ಅರ್ಧ ಇಂಚ್ ಬಿಟ್ಟಿರ್ತೀವಿ, ನಾನು ಮಾರ್ಕಿಂಗಲ್ಲಿ ತೋರಿಸ್ತೀನಿ. ಸೊ ಚೆಸ್ಟ್ ಲೆಂತ್ ಮಾರ್ಕ್ ಮಾಡಬೇಕಾದ್ರೆ ಅದಕ್ಕೆ 1/2 ಇಂಚ್ ಸೇರಿಸಿ ಕೆಳಗಡೆ ಮಾರ್ಕ್ ಮಾಡಿ. ಸ್ಟಿಚಿಂಗಿಗೆ 13.5, ಓಕೆನಾ. ಚೆಸ್ಟ್ ಲೆಂತ್ 13 ಇದೆ, ಅದಕ್ಕೆ ಅರ್ಧ ಇಂಚು ಸೇರಿಸ್ತೀನಿ. ಇದು ಲೆಂತ್ ವೈಸ್ ಬರುತ್ತೆ, ಓಕೆನಾ. ಬರ್ಕೊಳ್ಳಿ ಲೆಂತ್ ವೈಸ್ದು ಬೇಗ. ಇನ್ನು ವಿಡ್ತ್ ವೈಸ್ ಆಗಿಲ್ಲ, ವಿಡ್ತದ ಮೆಷರ್ಮೆಂಟ್ ತೋರಿಸ್ತೀನಿ. ಬರ್ದ್ಬಿಡ್ತೀನಿ ಬಿಡಿ, ವಿಡ್ತಿಂದು ಬರಿತೀನಿ, ಒಟ್ಟಿಗೆ ಬರ್ಕೊಳ್ಳಿ. ವಿಡ್ತಲ್ಲಿ ಫಸ್ಟ್ ನಾವು ಅಪ್ಪರ್ ಚೆಸ್ಟ್ ಹಾಕ್ತೀವಲ್ವಾ, ಅಪ್ಪರ್ ಚೆಸ್ಟಿಂದು ಫಾರ್ಮುಲಾ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 4 ಪ್ಲಸ್ 0.75 ಅಂದರೆ 3/4 ಇಂಚ್. ಏನಕ್ಕೆ ಅಂದರೆ ಆರ್ಮ್ ಹತ್ರ ಒಂದು ಡಾಟ್ ಬರುತ್ತೆ, ಅದಕ್ಕೆ ಈ 3/4 ಇಂಚ್ ಸೇರಿಸ್ತಾ ಇದ್ದೀವಿ. ಇದು ಲೂಸಿಂಗ್ ಅಲ್ಲ, ಡಾಟ್ಗೋಸ್ಕರ ಬಿಡ್ತಾ ಇರೋದು. ಕಾಣಿಸ್ತಿದ್ಯಾ? ಇದು ಇನ್ನೊಂದೇ ಒಂದು ಬರೀಲ್ಲ, ಬರಿಬೋದಾ? ಕಾಣಿಸುತ್ತಾ? ನೆಕ್ಸ್ಟು ಬಸ್ಟ್. ಬಸ್ಟ್ ಹತ್ರನೂ ಅಷ್ಟೇ, ಬಸ್ಟ್ ಡಿವೈಡೆಡ್ ಬೈ 4 ಪ್ಲಸ್ 0.75. ಬಸ್ಟಲ್ಲೂ ಕೂಡ 3/4 ಇಂಚನ್ನ ಸೇರಿಸ್ತೀವಿ. ಇದಾದ್ಮೇಲೆ ಬರೋಂಥದ್ದು ವೇಸ್ಟ್. ಕಾಣಿಸುತ್ತಾ? ಇಲ್ಲಿ ಬರಿಲ್ಲ. 8ನೇದು ವೇಸ್ಟ್. ವೇಸ್ಟಲ್ಲಿ ಬಂದು ನಾವು ಯಾವುದೇ ಥರ ಮಾರ್ಕಿಂಗ್ ಮಾಡಲ್ಲ. ಚೆಸ್ಟು ಬಸ್ಟ್ ಕನೆಕ್ಟ್ ಮಾಡಿ ಒಂದು ಸ್ಲಾಂಟಾಗಿ ಲೈನ್ ಹಾಕ್ತೀವಲ್ವಾ ಸಿಂಗಲ್ ಡಾಟ್ಗೆ, ಅದೇ ಥರ ಹಾಕಿದ ಮೇಲೆ ನಾವು ವೇಸ್ಟ್ ರೌಂಡ್ನ ಚೆಕ್ ಮಾಡ್ಕೋಬೇಕು, ಓಕೆನಾ. ಸೊ ವೇಸ್ಟ್ ಎಷ್ಟಿದೆ ಅಂತ ನೋಟ್ ಮಾಡಿ ಇಟ್ಕೊಂಡಿದ್ರೆ ನೀವು ಎಷ್ಟು ಡಾಟ್ನ ವೇಸ್ಟ್ ಹತ್ರ ಇಡ್ಬೋದು ಅಂತ ಗೊತ್ತಾಗುತ್ತೆ. ಇಷ್ಟೇ ಫಾರ್ಮುಲಾಸ್ ಬರ್ಕೊಂಡ್ವಿ. ನಿಮ್ಗೆ ಆ ಮೆಥಡಲ್ಲಾದರೆ ಲೆಂತ್ ಫಸ್ಟ್ ಮಾರ್ಕ್ ಮಾಡ್ಕೊಂಡು ಆಮೇಲೆ ಬಿಡ್ತು. ಇದರಲ್ಲೂ ಅದೇ ಥರನೇ ಬರುತ್ತೆ. ಈ ಮೇಲ್ಗಡೆ ಹಾಕಿರೋದೆಲ್ಲ ಲೆಂತು, ಅದಾದ್ಮೇಲೆ ಎಲ್ಲ ಬಂದು ನಿಮಗೆ ಬಿಡ್ತು. ಈಗ ಫಸ್ಟು ಫ್ರಂಟದು ಡ್ರಾಫ್ಟಿಂಗ್ ಮಾಡಬೇಕಾದ್ರೆ ನೀವು ಲೈನಿಂಗ್ ಮೇಲೆ ಡೈರೆಕ್ಟಾಗಿ ಮಾಡ್ಕೋಬೋದು. ಫಸ್ಟ್ ಒಂದು ಲೈನ್ ಹಿಂಗೆ ಹಾಕ್ತೀರಾ, ಫ್ರಂಟ್ ಉಕ್ಕಿದ್ರೆ ಓಪನ್ ಸೈಡು, ಬ್ಯಾಕ್ ಉಕ್ಕಿದ್ರೆ ಬ್ಯಾಕು ಓಪನ್ ಸೈಡ್ ಮಾಡಬೇಕಿಲ್ಲ, ಆನ್ ಫೋಲ್ಡು, ಓಕೆನಾ. ಸೊ ಇಲ್ಲಿ ಫಸ್ಟ್ ನೀವು ಉಕ್ಸಿಗೆ ಇಲ್ಲಿ 1/2 ಇಂಚ್ ಅಥವಾ 1/4 ಇಂಚ್ ಮೇಲೆ ಒಂದು ಲೈನ್ನ ಬಿಡ್ಬೋದು. ಅದೇ ಥರ ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್, ಓಕೆನಾ. ಈ ಕಡೆ ಬಿಟ್ಟು ಆದಮೇಲೆ ನೀವು ಮಾರ್ಕಿಂಗ್ ಮಾಡಬೇಕು. ಫಸ್ಟ್ ಏನು ಮಾರ್ಕ್ ಮಾಡಬೇಕು? ಫಸ್ಟ್ ಏನಿದೆ ಕ್ಲಿಯರ್ ಈಗ ಬರ್ಸದ್ನಲ್ಲ, ಶೋಲ್ಡರ್ ಎಷ್ಟಿದೆ? 5 ಆದರೂ ಮಾಡ್ಬೋದು, 5.25 ಆದರೂ ಮಾಡ್ಬೋದು, ಓಕೆನಾ. ಇಟ್ ಡಿಪೆಂಡ್ಸ್. ನಾನು ಇದರಲ್ಲಿ 5.25 ಅಂತಲೇ ತೊಗೊತೀನಿ. ಫ್ರಂಟಲ್ಲಿ ಕೆಲವೊಬ್ಬರು ಕೇಳ್ತಾರೆ ನನಗೆ ಬ್ರಾಡ್ ಬೇಕು ಅಂತ ಅಂದ್ಬಿಟ್ಟು. ಈ ಜಾಗದಲ್ಲಿ ಬ್ರಾಡ್ ಬೇಕು ಅಂದಾಗ ಈ ಫ್ರಂಟಲ್ಲಿ ಒಂದು 1/4 ಇಂಚು ಜಾಸ್ತಿ ಮಾಡಿದ್ರು ಏನೂ ತೊಂದರೆ ಆಗಲ್ಲ. ಇಲ್ಲ ಕ್ಲೋಸ್ ಆಗೇ ಇರಲಿ ಅಂದರೆ 5 ತೊಗೋಬೋದು. ನಾನು ಇವಾಗ 5.25 ತೊಗೊಳ್ತಾ ಇದ್ದೀನಿ, ಓಕೆನಾ. ಇದಾದಮೇಲೆ ಹಾರ್ಮೋಲ್ ಲೆಂತ್ ಎಷ್ಟಿದೆ ನನಗೆ? 5.6 ಇದೆ ತಾನೆ, ಹೌದಾ? HL ಅಪ್ಪರ್ ಚೆಸ್ಟ್ ಡಿವೈಡ್ ಬೈ 6 5.6 ಬಂತು. ಅಲ್ಲಿ ಒಂದು ಲೈನ್ನ ಹಾಕ್ತಾ ಇದ್ದೀನಿ. ಇಲ್ಲಿ 5.25 ತೊಗೊಂಡಿದ್ದೀನಿ, ಇಲ್ಲಿ 5.6 ತೊಗೊಂಡಿದ್ದೀನಿ, ಹೌದಾ? ಅದಾದಮೇಲೆ ಇಲ್ಲೂ ಕೂಡ 5.25 ಮಾರ್ಕ್ ಮಾಡಿ, ಸ್ಟ್ರೈಟ್ ಲೈನ್. ಬ್ಯಾಕಲ್ಲಿ ಏನು ಮಾಡಿದ್ವಿ ನಾವು? ಅರ್ಧ ಇಂಚ್ ಮುಂದಕ್ಕೆ ಹೋಗಿದ್ವಿ ABL, ಕರೆಕ್ಟಾ? ಇಲ್ಲಿ ಬಂದು ನೀವು ಮೇಲ್ಗಡೆ ಶೋಲ್ಡರ್ ಹತ್ರ ಏನು ತೊಗೊಳ್ತೀರೋ ಇಲ್ಲೂ ಕೂಡ 5.25 ತೊಗೊಳ್ಳಿ, ಸೇಮ್ ಟು ಸೇಮ್ ತೊಗೊಳ್ಳಿ, ಯಾವುದೇ ಥರ ಮೈನಸ್ ಮಾಡೋದು ಬೇಕಾಗಿರಲ್ಲ, ಓಕೆನಾ. ಇದಾದ್ಮೇಲೆ ಏನಿದೆ? ಫ್ರಂಟ್ ಡೀಪ್ ಇದೆ ಅಲ್ವಾ? ಫ್ರಂಟ್ ಡೀಪು 6.5 ಇದೆ, 6.5. ಈ ಲೈನ್ ಚಿಕ್ಕದಾಗೆ ಇರಲಿ. ಇದಾದ್ಮೇಲೆ ಬಸ್ಟ್ ಪಾಯಿಂಟ್ ಆದಮೇಲೆ ಚೆಸ್ಟ್ ಲೆಂತ್ ಆದಮೇಲೆ ಇಲ್ಲಿ ಒಂದು ಅರ್ಧ ಇಂಚ್ ಬಿಡ್ತೀವಿ, ಹೌದಾ? ಫ್ರಂಟ್ ಲೆಂತಲ್ಲಿ ಇಷ್ಟೇ ತಾನೇ ಬರುತ್ತೆ. ಇದು ಶೋಲ್ಡರ್ ಲೈನ್ ಆಯಿತು. ಇದು AHL ಅಥವಾ ಚೆಸ್ಟ್ ಲೈನ್ ಎರಡೂ ಆಗುತ್ತೆ. ಚೆಸ್ಟ್ ಮೆಷರ್ಮೆಂಟ್ ಹಾಕ್ತೀವಲ್ವ ಅದು. ಇದು ಬಂದು ಫ್ರಂಟ್ ಡೀಪ್, ಬಸ್ಟ್ ಪಾಯಿಂಟ್, ಇದು ಚೆಸ್ಟ್ ಲೆಂತ್ ಅಥವಾ ವೇಸ್ಟ್ ಲೆಂತ್. ವೇಸ್ಟ್ ಇಲ್ಲಿ ನಾವು ಮಾರ್ಕ್ ಮಾಡ್ಕೊತೀವಿ, ಓಕೆನಾ. ಇದೆಲ್ಲ ಆದಮೇಲೆ ಶೋಲ್ಡರ್ ಆಯಿತು. ಈಗ ಇಲ್ಲಿ ಏನು ಹಾಕಬೇಕು? ಫಾರ್ಮುಲಾ ಅಪ್ಪರ್ ಚೆಸ್ಟ್ ಡಿವೈಡ್ ಬೈ 4 ಪ್ಲಸ್ 0.75 3/4 ಇಂಚನ್ನ ನಾವು ಡಾಟ್ಗೋಸ್ಕರ ಆ್ಯಡ್ ಮಾಡ್ತೀವಿ. ಈಗ ನನಗೆ 8.25 ಇದೆ, ಅದಕ್ಕೆ 3/4 ಸೇರಿಸಿದ್ರೆ ಎಷ್ಟಾಯಿತು? 9.25. 9.25ನ ಮಾರ್ಕ್ ಮಾಡಿ, ಮತ್ತೆ 1.25 ಇಂಚ್ ಇಲ್ಲಿ ಮಾರ್ಕ್ ಮಾಡಿ. 1.25 ಇಂಚ್ ಏನಕ್ಕೆ ಬಿಡ್ತಾ ಇದ್ದೀವಿ? ಸ್ಟಿಚಿಂಗ್ ಸೈಡ್ ಮಾರ್ಜಿನ್, ಆಯಿತಾ. ಇದಾದಮೇಲೆ ಬಸ್ಟ್, ಇದರಲ್ಲಿ ಬಸ್ಟ್ ಡಿವೈಡೆಡ್ ಬೈ 4 ಪ್ಲಸ್ 0.75 3/4 ಇಂಚು ಮಾಡ್ಬೋದು.
ಅಥವಾ ಬಸ್ಟ್ಗೆ ನೀವು ಮೊದಲೇ 2 ಇಂಚ್ ಸೇರಿಸ್ಬಿಟ್ಟು ಅದನ್ನ /4 ಮಾಡ್ಬೋದು. 36 ವರ್ಗೂ ಇದ್ದಾಗ ನೀವು ಇವಾಗ ನನಗೆ ಬಸ್ಟ್ 36 ಇದೆ, ಅದಕ್ಕೆ +2 ಸೇರಿಸಿದ್ರೆ 38 ಆಗುತ್ತೆ. ಅದನ್ನ 4 ಭಾಗ ಮಾಡಿದ್ರೆ 9.5 ಆಗುತ್ತೆ. 9.5 ಕೂಡ ತಗೋಬಹುದು. ಇನ್ ಕೇಸ್ 38 ಪ್ಲಸ್ ಇದೆ ಅಂದವ್ರಿಗೆ ನೀವು bust/4 + 0.75 ಹಿಂಗೂ ಮಾಡ್ಬೋದು. 2 ಮೆಥಡ್ ಯಾವ್ದು ಮಾಡಿದ್ರು ನಿಮಗೆ ಫಿಟ್ಟಿಂಗ್ ಸೇಮೇ ಬರುತ್ತೆ, ಬಟ್ ಎರಡೂ ತರ ಮಾಡೋದು ನಿಮ್ಗೆ ಗೊತ್ತಿರಬೇಕು. ಈಗ ಇಲ್ಲಿ ನನಗೆ ಬಸ್ಟ್ ಬಂದು 36 ಇದೆ, 9 ಇಂಚ್ ಬರುತ್ತೆ, ಅದಕ್ಕೆ 3/4 ಸೇರಿಸಿದ್ರೆ 9.75. ಹೌದಾ? ಇಲ್ಲಿ ಬಂದಿರೋದು ಎಷ್ಟು? 9.25, ಇಲ್ಲಿ 9.75. ಹೌದಾ? ಈ ಲೈನ್ ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಈ 9.25 ಮತ್ತೆ 9.25 ಲೈನ್ ಸೇರಿಸಿ ಹೀಗೆ ಲೈನ್ ಹಾಕಿ ಸ್ಲ್ಯಾಂಟ್ ಆಗಿ ಹೋಗುತ್ತೆ. ನಾವು ಸಿಂಗಲ್ ಡಾಟ್ ಬ್ಲೌಸ್ ಅಲ್ಲಿ ಮಾಡಿದ್ವಿ ತಾನೆ, ಅದೇ ತರನೇ ಬರುತ್ತೆ. ಆಯ್ತಾ? ಇದಾದ್ಮೇಲೆ ಮತ್ತೆ ಇಲ್ಲಿ 1.5 ಇಂಚ್ ಮಾರ್ಕ್ ಮಾಡಿ ಇಲ್ಲಿ ಒಂದು ಸೈಡ್ ಆಗಿ ಲೈನ್ ಹಾಕ್ತೀವಿ. ಗೊತ್ತಾಯ್ತಾ? ಇದೆಲ್ಲ ಆದ್ಮೇಲೆ ಫ್ರಂಟ್ ಅಲ್ಲಿ ಕರ್ವ್ ಶೇಪ್ ಕೊಡ್ತೀವಲ್ಲ, ಅದು 1/4 ಇಂಚ್ ಒಳಗಡೆ ಬಂದು ಲೈನ್ ಹಾಕೊಳ್ಳಿ. ಆಮೇಲೆ ಇಲ್ಲಿ ಶೇಪ್ ನ ಕೊಡಿ. ಫ್ರಂಟ್ ಅಲ್ಲಿ ನಮ್ಗೆ ಕರ್ವ್ ಶೇಪ್ ಒಳಗಡೆ ಹೋಗುತ್ತಲ್ವಾ, ಅದನ್ನ ಇಲ್ಲಿ ಶೇಪ್ ಕೊಟ್ಟು 1/2 ಇಂಚ್ ಒಳಗಡೆ ಬಂದು ಚೆಕ್ ಮಾಡಬೇಕು. ಇಲ್ಲಿ ಬಂದು 3/4 ಇಂಚ್ ನಿಮ್ಗೆ ಜಾಸ್ತಿ ಬರಲೇಬೇಕು. ಯಾಕೆ? ಸೊ ನಾವು ಆಮೇಲೆ ಚೆಕ್ ಮಾಡ್ಬಿಟ್ಟು 3/4 ಇಂಚ್ ಜಾಸ್ತಿ ಬರ್ತಾ ಇದೆ ಅಂತ ಕಟ್ ಮಾಡೋ ಹಂಗಿಲ್ಲ. 3/4 ಇಂಚ್ ನಾವು ಬಿಟ್ಟಿದೀವಿ ಇಲ್ಲಿ ಡಾಟ್ ಹಿಡಿಯೋಕ್ಕೋಸ್ಕರ. ಸರಿನಾ? ಆ ಡಾಟ್ ಹಿಡಿಯೋಷ್ಟು ಬರ್ತಿದ್ಯಾ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ಈಗ ಡಾಟ್ಸ್ಗಳನ್ನ ಮಾರ್ಕ್ ಮಾಡೋಣ. ರಬ್ ಮಾಡಿದ್ರೆ ಪರವಾಗಿಲ್ಲ ಅಲ್ಲ, ನಿಮ್ಗೆ ಫಾರ್ಮುಲಾ ಇದೆ. ಸೊ ಇದೆಲ್ಲ ಚೆಕ್ ಮಾಡ್ಕೊಂಡೆ. ಈಗ ಇಲ್ಲಿ ಬೆಸ್ಟ್ ಪಾಯಿಂಟ್ ಅಲ್ಲಿ ನಾವು ಅಪೆಕ್ಸ್ ಟು ಅಪೆಕ್ಸ್ ನ ಮಾರ್ಕ್ ಮಾಡಬೇಕು. ಅಪೆಕ್ಸ್ ಟು ಅಪೆಕ್ಸ್ ಗೆ ಫಾರ್ಮುಲಾ ಏನು? ಬಸ್ಟ್ / 10. ಸೊ ನಂಗೆ 3.5 ಬರುತ್ತೆ. ಇಲ್ಲಿ 3.5, ಇಲ್ಲಿ 3.5 ಹಾಕಿ ಒಂದು ಸ್ಟ್ರೈಟ್ ಲೈನ್ ಸೇಮ್ ಟು ಸೇಮ್. ಇಲ್ಲಿ 3.5 ಬಂದಿದೆ ಅಂದ್ರೆ ಇಲ್ಲೂ 3.5ನೇ ಹಾಕಿ, ಕಡಿಮೆ ಜಾಸ್ತಿ ಏನು ಮಾಡಕ್ ಹೋಗ್ಬೇಡಿ. ಅದಾದ್ಮೇಲೆ ನಾವು ವೇಸ್ಟ್ ರೌಂಡ್ ನ ಲಾಸ್ಟ್ ಲೈನ್ ಅಲ್ಲಿ ಚೆಕ್ ಮಾಡ್ತೀವಿ. ನನಗೆ ವೇಸ್ಟ್ ರೌಂಡ್ 28 ಇದೆ, /4 ಅಂದ್ರೆ 7 ಬರುತ್ತೆ. 7 ಇಂಚ್ ಮಾರ್ಕ್ ಮಾಡಿ ಮಿಕ್ಕಿರೋದು ಏನಿರುತ್ತೋ ಅದನ್ನ ಎರಡೂ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ತೀವಿ. ಮಾರ್ಕ್ ಮಾಡಿರೋದನ್ನ ಹಿಂಗೆ ಕನೆಕ್ಟ್ ಮಾಡ್ತೀವಿ. ಓಕೆನಾ? ಇದು ಫಸ್ಟ್. ಇದಾದ್ಮೇಲೆ ಉಕ್ಸ್ ಪಟ್ಟಿ ಸೈಡ್ ನಮ್ಗೆ ಒಂದು ಡಾಟ್ ಬರುತ್ತಲ್ಲ, ಇದನ್ನ ಇದೇ ಲೈನ್ ಅಲ್ಲಿ ಮಾರ್ಕ್ ಮಾಡಿ. ಎಷ್ಟು ಗ್ಯಾಪ್ ಕೊಡ್ಬೇಕು ಎಲ್ಲದಕ್ಕೂ? 1.5, ಮತ್ತೆ ಇಲ್ಲಿಗೂ 1.5. ಸೇಮ್ ಅದೇ ತರನೇ ಇಲ್ಲಿ 1/4 ಇಂಚ್ ಡಾಟ್ ಹಿಡಿತೀವಿ. ಹೌದಾ? ಈ ಸೈಡ್ ಡಾಟ್ ನ ಬಂದು ನಾವು ಸ್ಕಿಪ್ ಮಾಡಬಹುದು. 38 ಪ್ಲಸ್ ಇದೆ ಅಂದ್ರೆ ನೀವು 4th ಡಾಟ್ ಕೊಡ್ಲೇಬೇಕು, ಅವರಿಗೆ ಕೊಡಿ. ಓಕೆನಾ? ಇಲ್ಲ ಅಂದ್ರೆ 3 ಡಾಟ್ಸ್ ಅಲ್ಲೇ ಮುಗಿಸ್ಬೋದು. ಈ ಸೆಂಟರ್ ಪಾಯಿಂಟ್ ಇಂದ ಒಂದು ಸ್ಟ್ರೈಟ್ ಲೈನ್ ನ ಡ್ರಾ ಮಾಡ್ಕೊಂತೀವಿ. ಇಲ್ಲಿ ನಮ್ಗೆ 3/4 ಇಂಚಿದು ಒಂದು ಡಾಟ್ ಬರುತ್ತೆ. ಓಕೆನಾ? ಕ್ಲಿಯರ್? ಡಾಟ್ ಮಾರ್ಕ್ ಮಾಡೋದು ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಒಂದೇನೋ ಮಾರ್ಕ್ ಮಾಡ್ಬೇಕು. ಏನ್ ಮಾರ್ಕ್ ಮಾಡ್ಬೇಕು? ಶೇಪ್ ಕೊಡ್ಬೇಕಲ್ಲ. ಇಲ್ಲಿಂದ ಎಷ್ಟು ಹೋಗ್ತೀವಿ ಮೇಲಕ್ಕೆ? 1.5 ಇಂಚ್ ಮೇಲಕ್ಕೆ ಹೋಗ್ತೀವಿ. ಇಲ್ಲೊಂದು ಸೇರಿಸ್ತೀವಿ. ಅದೇ ತರ ಇಲ್ಲಿ 1.5, 1.25, 2 ಬಸ್ಟ್ ಲೈನ್ ವರ್ಗೂ ಹೋಗಬಹುದು ಬೇಕು ಅಂದ್ರೆ. ಬೇಡ ಅಂದ್ರೆ ನಾವು 1.5 ಇಂಚ್ಗೆ ಸ್ಟಾಪ್ ಮಾಡ್ಕೊಂಡು ಇಲ್ಲಿ ಒಂದು ಲೈನ್ ಹಾಕ್ತೀವಿ. ಮತ್ತೆ ಇದು ಶೇಪ್ ನ ಹೀಗೆ ಕೊಡ್ಬೇಕು. ಓಕೆನಾ? ಕ್ಲಿಯರಾ? ಈಸಿ ಇದೆ ಅಲ್ವಾ? 4 ಡಾಟ್ ಬ್ಲೌಸ್ ನೀವು ಡೈರೆಕ್ಟ್ ಆಗಿ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಬೋದು. ಪ್ಯಾಟರ್ನ್ ಶೀಟ್ ಅವಶ್ಯಕತೆ ಇಲ್ಲ. ಕ್ಲಿಯರಾ? ಯಾಕಂದ್ರೆ ಇಲ್ಲೂ ಬಿಟ್ಟಿದೀವಿ, ಕೆಳಗಡೆ ಬಿಟ್ಟಿದೀವಿ, ಸೈಡಲ್ಲಿ ಬಿಟ್ಟಿದೀವಿ, ಇಲ್ಲಿ ಎಲ್ಲ ಕಡೆ ಸೀಮ್ ಅಲೋನ್ಸ್ ಇದೆ. ಡೈರೆಕ್ಟ್ ಆಗಿ ಮಾರ್ಕ್ ಮಾಡ್ಬಿಟ್ಟು ನಾವು ಕಟ್ ಮಾಡ್ಬೋದು. ಟ್ರೇಸ್ ಮಾಡಬೇಕು. ಟ್ರೇಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಕ್ಲಿಯರ್ ಅಲ್ಲ? ಬರ್ಕೊಳ್ಳಿ. ಮತ್ತೆ ಇದಾದ್ಮೇಲೆ ಇದೊಂದು ಮಾರ್ಕ್ ಮಾಡ್ಕೊಳ್ಳಿ. 2.25 ಮಾರ್ಕ್ ಮಾಡಿ ಫ್ರಂಟ್ ಡೀಪ್ ಬ್ರಾಡ್ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಕ್ರಾಸ್ ಆಗಿ ಮಾರ್ಕ್ ಮಾಡಿ, ಅಥವಾ 90 ಡಿಗ್ರಿ ಮಾರ್ಕ್ ಮಾಡ್ಕೊಂಡು ಇದು ಕಟ್ ಮಾಡಲೇಬೇಕು. ಇಲ್ಲಾಂದ್ರೆ ನಿಮ್ಗೆ ಇಲ್ಲಿ ಲೂಸ್ ಬರುತ್ತೆ. ಫೈನಲ್ ಆಗಿ ಹಿಂಗೆ ಹಿಡಿಯೋ ಬದಲು ಮೊದಲೇ ನೀವು ಇಲ್ಲಿ ಕಟ್ ಮಾಡಿಬಿಟ್ಟಿದ್ರೆ ನೆಕ್ ಲೂಸ್ ಬರಲ್ಲ. ಆಯ್ತಾ? ಇನ್ನೂ ಬ್ರಾಡ್ ತೆಗಿತಾ ಇದಾರೆ ಅಂದ್ರೆ ಇಲ್ಲೊಂದು 1/4 ಇಂಚ್ ಕಟ್ ಮಾಡ್ತೀವಿ. ಹೌದಾ? ಉಕ್ಸ್ ಪಟ್ಟಿ ಹತ್ರನೂ 1/4 ಇಂಚ್ ತೆಗಿತೀವಿ. ಇಲ್ಲಿ ಅಲ್ಲಿ ಎಲ್ಲ ತೆಗೆದಾಗ ನೆಕ್ ನಿಮ್ಗೆ ಸ್ಟಿಫ್ ಆಗಿ ಕೂರುತ್ತೆ. ಕ್ಲಿಯರ್ ಅಲ್ಲ? ಡ್ರಾಯಿಂಗ್ ಮಾಡ್ಕೊಳ್ಳಿ. ಆಮೇಲೆ ಲೈನಿಂಗ್ ಅಲ್ಲಿ ಮಾರ್ಕ್ ಮಾಡಬೇಕು. ಏನ್ ಡೌಟ್ ಇದೆಯೋ ನಾನು ಕ್ಲಿಯರ್ ಮಾಡ್ತೀನಿ. ನಿಮ್ ತಲೆಗೆ ಹೋಗಿದೆ ಅಂತ ಗೊತ್ತಾಗಬೇಕು ಅಂದ್ರೆ ನೀವು ಲೈನಿಂಗ್ ಅಲ್ಲಿ ಮಾರ್ಕ್ ಮಾಡಬೇಕು. ಈಗ ಟೈಮ್ ಎಷ್ಟು ಗೊತ್ತಾ?